ಸ್ನೇಹಿತರೆ, ಒಂದು ಪುಟ್ಟ ಪ್ರೇಮಕಥೆ. ಮಂಗಳೂರು ನಗರದ ಒಂದು ಸಣ್ಣ ಕಾಲೇಜಿನಲ್ಲಿ ಅಜಯ್ ಮತ್ತು ನಂದಿನಿ ಓದುತ್ತಿದ್ದರು. ಅಜಯ್ ಶಾಂತ ಸ್ವಭಾವದ ಹುಡುಗ, ಯಾವಾಗಲೂ ತನ್ನ ಕೆಲಸದಲ್ಲಿ ಮುಳುಗಿರುವವನು. ನಂದಿನಿ ಉತ್ಸಾಹಭರಿತ ಹುಡುಗಿ, ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಅವರಿಬ್ಬರ ಮೊದಲ ಪ್ರೇಮ ಗ್ರಂಥಾಲಯದಲ್ಲಿ ಆಯಿತು. ನಂದಿನಿ ಪುಸ್ತಕ ಹುಡುಕುತ್ತಿದ್ದಳು, ಆದರೆ ಸಿಗಲಿಲ್ಲ. ಅಜಯ್ ಅದನ್ನು ಗಮನಿಸಿ, ಈ ಪುಸ್ತಕ ಬೇಕಾ ಎಂದು ಕೈಯಲ್ಲಿ ಹಿಡಿದ ಪುಸ್ತಕವನ್ನು ತೋರಿಸಿದನು. ಅದು ಅವರ ಮೊದಲ ಮಾತು. ಆ ದಿನದಿಂದ ಪ್ರಾರಂಭವಾದ ಸ್ನೇಹ ನಿಧಾನವಾಗಿ ಗಾಢವಾಯಿತು. ಒಟ್ಟಿಗೆ ಓದುವುದು, ಕೆಫೆಟೇರಿಯಾದಲ್ಲಿ ಕಾಫಿ ಕುಡಿಯುವುದು, ಮಳೆ ಬಂದಾಗ ನೆನೆಯುವುದು, ಪ್ರತಿ ಕ್ಷಣವೂ ಅವರ ಹೃದಯದಲ್ಲಿ ನೆನಪುಗಳಾಗಿ ಉಳಿಯಿತು. ಒಂದು ದಿನ ಮಳೆಯಲ್ಲಿ ಅಜಯ್ ಧೈರ್ಯವಾಗಿ ಹೇಳಿದ, ನಂದಿನಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಂದಿನಿ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ನಗುತ್ತಾ ಹೇಳಿದಳು, ನಾನು ಕೂಡ ಬಹಳ ದಿನದಿಂದ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು. ಆ ದಿನದಿಂದ ಅವರ ಪ್ರೇಮ ಕಥೆ ಇನ್ನೂ ಸುಂದರವಾಗಿ ಮುಂದುವರಿಯಿತು. ಆದರೆ ಕಾಲ ಬದಲಾಗಿದೆ. ಅವರ ಕಾಲೇಜಿನ ದಿನಗಳು ಮುಗಿಯಿತು. ಅಜಯ್ಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿತು. ಆದರೆ ನಂದಿನಿ ಮಂಗಳೂರಿನಲ್ಲಿ ಉಳಿಯಬೇಕಾಯಿತು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಪ್ರತಿದಿನ ಫೋನ್ಗಳು, ಮೆಸೇಜ್ಗಳು, ವಿಡಿಯೋ ಕಾಲ್ಗಳು. ಆದರೆ ನಿಧಾನವಾಗಿ ದೂರವು ಅವರ ನಡುವಿನ ಭಾವನೆಗಳನ್ನು ಪರೀಕ್ಷಿಸತೊಡಗಿತು. ಒಂದು ದಿನ ನಂದಿನಿ ಹೇಳಿದಳು, ನಾವು ಈಗ ಹಿಂದಿನ ಹಾಗೆ ಇರಲು ಸಾಧ್ಯವಿಲ್ಲ. ಅಜಯ್ ಆ ಮಾತನ್ನು ಕೇಳಿ ಮೌನವಾಗಿದ್ದ. ಆದರೆ ಒಳಗೆ ಒಡೆದು ಹೋಗುತ್ತಿದ್ದ ಅವರ ಭಾವನೆ, ಅವರ ನಡುವಿನ ಸಣ್ಣ ಜಗಳಗಳು ಶುರುವಾದವು. ಮಾತು ಕಡಿಮೆಯಾಯಿತು. ಪ್ರೀತಿ ಇದ್ದರೂ ಅದನ್ನು ಹೇಳಲು ಸಮಯ ಇರಲಿಲ್ಲ. ಇಬ್ಬರು ದೂರವಾಗುವ ಕಾಲ ಬಂದೇ ಬಿಟ್ಟಿತು. ಒಂದು ದಿನ ನಂದಿನಿ ಫೋನಿನಲ್ಲಿ ಹೇಳಿದಳು, ಅಜಯ್, ನಾವು ಸ್ವಲ್ಪ ದೂರ ಇರೋಣ. ಅಜಯ್ಗೆ ಅದು ದೊಡ್ಡ ಆಘಾತವಾಗಿತ್ತು. ಆದರೂ ಅವನು ಒಪ್ಪಿಕೊಂಡ. ಅವಳ ಸಂತೋಷವೇ ಮುಖ್ಯವೆಂದುಕೊಂಡ. ನಂತರ ಇಬ್ಬರು ತಮ್ಮ ಜೀವನದಲ್ಲಿ ಮುಳುಗಿ ಹೋದರು. ಆದರೆ ಹೃದಯದಲ್ಲಿ ಇಬ್ಬರಿಗೂ ನೆನಪು ಮಾತ್ರ ಉಳಿಯಿತು. 3 ವರ್ಷದ ನಂತರ ಒಂದು ಮಳೆಯ ದಿನ, ಮಂಗಳೂರಿನ ಅದೇ ಲೈಬ್ರರಿಯಲ್ಲಿ ಅಜಯ್ ಪುಸ್ತಕ ಹುಡುಕುತ್ತಿದ್ದ. ಅವರ ಕಣ್ಣು ನಂದಿನಿಯ ಮೇಲೆ ಬಿದ್ದಿತು. ಇಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ನೋಡುತ್ತಾ ಜಗತ್ತನ್ನೇ ಮರೆತು ನಿಂತುಬಿಟ್ಟರು. ಹೃದಯದ ಸ್ಪಂದನೆ ಹೆಚ್ಚಾಯಿತು. ಅಜಯ್ ನಿಧಾನವಾಗಿ ಕೇಳಿದ, ಹೇಗಿದ್ದೀಯಾ ನಂದಿನಿ ಎಂದು. ನಂದಿನಿ ನಗುತ್ತಾ ಹೇಳಿದಳು, ನಿನ್ನ ನೆನಪಿನ ದೋಣಿಯಲ್ಲಿ ನನ್ನ ಮೌನದ ಪಯಣ ಎಂದು. ಅವರ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ನಿಜವಾದ ಪ್ರೀತಿ ಸಮಯದ ಪರೀಕ್ಷೆಯನ್ನು ದಾಟಿತು. ದೂರವಾದರೂ ಅದು ಮತ್ತೆ ಒಟ್ಟಿಗೆ ಸೇರಿತು.